ನಾವೆಲ್ಲ ಯಾರು, ಏನು ಮಾಡ್ತಾ ಇದ್ದೇವೆ, ನಾವು ನಮ್ಮ ಜೀವನದಲ್ಲಿ ಹೇಗೆ ಮುಂದೆ ಹೆಜ್ಜೆ ಇಡ್ತಾ ಇದ್ದೇವೆ, ಇದೆಲ್ಲ ಯಾವುದೋ ಒಂದು ಆರ್ಡಿನರಿ ಸೋರ್ಸ್ನಿಂದ ಹೊರ ಬಂದಿರುತ್ತೆ. ಅಂದರೆ ಒಂದೇ ಒಂದು ಜಾಗದಿಂದ ಹುಟ್ಟಿರುತ್ತೆ, ಅದೇ ನಮ್ಮ ಯೋಚನೆಗಳು. ನಮಗೆ ನಡೆಯುವ ಘಟನೆಗಳು ಮತ್ತು ಹಳೆಯ ಅನುಭವಗಳನ್ನು ಪಾಸಿಟಿವ್, ನೆಗೆಟಿವ್ ಅಥವಾ ನ್ಯೂಟ್ರಲ್ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವಂತೆ ನಮ್ಮ ಮನಸ್ಸು ಪ್ರೋಗ್ರಾಮ್ ಆಗಿರುತ್ತೆ. ಇದರಿಂದ ನಮ್ಮ ಮೂಲಕ ಈ ಪ್ರಪಂಚವನ್ನು ನೋಡೋ ರೀತಿಯ ಮೇಲೆ ಮ್ಯಾಸಿವ್ ಇಂಪ್ಯಾಕ್ಟ್ ಆಗುತ್ತೆ. ಇದೆಲ್ಲ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ, ನಾವು ನಮ್ಮ ಜೀವನವನ್ನು ಸಮೃದ್ಧಿಯ ಮನಸ್ಥಿತಿಯಿಂದ ನೋಡ್ತೀವ ಅಥವಾ ಕೊರತೆಯ ಮನಸ್ಥಿತಿಯಿಂದ ನೋಡ್ತಾ ಇದ್ದೀವ ಅನ್ನೋದು ಮುಖ್ಯವಾಗುತ್ತೆ. ಫಾರ್ ಎಕ್ಸಾಂಪಲ್ಲು, ನಾವು ಹಣವನ್ನು ಹೇಗೆ ನೋಡ್ತೀವಿ, ನಾವು ನಮ್ಮ ಬಾಲ್ಯವನ್ನು ಹೇಗೆ ನೋಡ್ತೀವಿ, ನಾವು ಈ ಪ್ರಪಂಚದಲ್ಲಿ ಮುಂದೆ ಸಾಗುವ ನಮ್ಮ ಸಾಮರ್ಥ್ಯವನ್ನು ಹೇಗೆ ನೋಡ್ತೀವಿ, ಎಲ್ಲದಕ್ಕಿಂತ ದೊಡ್ಡದು ನಾವು ನಮ್ಮನ್ನು ಹೇಗೆ ನೋಡ್ತೇವೆ. ನಮ್ಮ ಮೇಲೆ ವಿಶ್ವಾಸ ಇಡೋದನ್ನು ಕಲಿಯೋದು ಸಕಾರಾತ್ಮಕ ಯೋಚನೆಗಳಿಂದ ಆರಂಭ ಆಗುತ್ತೆ. ಅದರಲ್ಲಿ ನಮ್ಮ ಜೀವನದ ಅತ್ಯಂತ ಮುಖ್ಯವಾದ ಮೌಲ್ಯಗಳು ಮತ್ತು ನಿಜವಾದ ಆಸೆಗಳು ಏನು ಅನ್ನೋದನ್ನು ಕಂಡುಹಿಡಿಯೋದು ಕೂಡ ಸೇರಿಕೊಂಡಿದೆ. ನಮ್ಮ ನಿರೀಕ್ಷೆಗಳನ್ನು ಸರಿಯಾಗಿ ರೂಪಿಸ್ಕೊಳ್ಳೋದು ಅಂದರೆ ನಮ್ಮ ಜೀವನವನ್ನು ಪ್ರಾಮಾಣಿಕತೆಯಿಂದ ಬದುಕೋದನ್ನು ಕಲಿಯೋದು. ಯಾಕಂದರೆ ದಿನದ ಕೊನೆಯಲ್ಲಿ ನಮ್ಮ ಮೇಲೆ ನಂಬಿಕೆ ಇಡೋದು ಒಂದು ಸುಲಭ ಪ್ರಕ್ರಿಯೆ ಅಲ್ಲ, ಅದು ಒಳಗಿನ ಪ್ರಯಾಣ. ಸಕಾರಾತ್ಮಕ ಯೋಚನೆಗಳು ಮತ್ತು ಭಾವನೆಗಳು ನಮ್ಮ ಗಮನವನ್ನು ನಮ್ಮ ಮೇಲೆಯೇ ಕೇಂದ್ರೀಕರಿಸಲು ಸಹಾಯ ಮಾಡುತ್ತೆ. ಅದರಿಂದ ನಾವು ನಮ್ಮ ಮೇಲೆ ವಿಶ್ವಾಸವನ್ನು ಇಡೋದನ್ನು ನಿಧಾನವಾಗಿ ಕಲಿತೀವಿ. ಆಶಾವಾದಿ ಮನಸ್ಥಿತಿಯನ್ನು ಬೆಳೆಸ್ಕೊಂಡ್ರೆ ಜೀವನವನ್ನು ಹೆಚ್ಚು ಸಕಾರಾತ್ಮಕವಾಗಿ ನೋಡೋದನ್ನು ಕಲಿಬಹುದು. ಇದರ ಅರ್ಥ ಏನಂದರೆ, ನಿಮ್ಮ ಜೀವನದಲ್ಲಿ ಏನೇ ಆಗಿರಲಿ ಅದನ್ನು ಕೇವಲ ಸಮಸ್ಯೆ ಅಂತ ನೋಡೋದಕ್ಕಿಂತ ನಿಮ್ಮನ್ನು ಇನ್ನೂ ಉತ್ತಮವಾಗಿ ಮಾಡೋ ಎಕ್ಸ್ಪೀರಿಯನ್ಸ್ ಅಂತ ನೋಡಬಹುದು. ಜೀವನದಲ್ಲಿ ಮುಂದೆ ಬರೋದನ್ನು ಕಲಿಯೋಕ್ಕೆ ಪ್ರತಿಯೊಂದು ಅನುಭವವೂ ಕೂಡ ಸಹಾಯ ಮಾಡುತ್ತೆ. ಆಶಾವಾದಿಯಾಗಿ ಇರೋದು ನಿಮ್ಮ ಕಾನ್ಫಿಡೆನ್ಸನ್ನು ಹೆಚ್ಚಿಸುತ್ತೆ. ಆದರೆ ಯಾವಾಗಲೂ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದರೆ ನಿಧಾನವಾಗಿ ಸೆಲ್ಫ್ ಕಾನ್ಫಿಡೆನ್ಸ್ ಕಡಿಮೆ ಆಗುತ್ತೆ. ಅದರಿಂದ ಭಯ, ನಮ್ಮ ಮೇಲೆ ನಮಗೆ ನಂಬಿಕೆ ಇಲ್ಲದಿರೋದು, ಹೊಸ ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ಹೆದರಿಕೆ, ಇದೆಲ್ಲ ಹೆಚ್ಚಾಗ್ತಾ ಹೋಗುತ್ತೆ. ಅದಕ್ಕೆ ನೆಗೆಟಿವ್ ಥಾಟ್ಸ್ ಮತ್ತು ಎಮೋಷನ್ಸ್ನಿಂದ ಹೊರಬರೋದು ತುಂಬ ಮುಖ್ಯವಾಗುತ್ತೆ. ನಮ್ಮ ವ್ಯಾಲ್ಯೂಸ್ ಕರೆಕ್ಟಾಗಿದ್ದರೆ ನಮ್ಮ ರಿಯಾಕ್ಷನ್ ಕೂಡ ಬದಲಾಗುತ್ತೆ. ನಮ್ಮ ಜೀವನದ ಜವಾಬ್ದಾರಿ ತೆಗೆದುಕೊಳ್ಳೋದನ್ನು ಕಲಿತೀವಿ. ಯಾಕಂದರೆ ಜೀವನದಲ್ಲಿ ನಮ್ಮ ವ್ಯಾಲ್ಯೂಸ್ ಏನಿರುತ್ತೋ ಅದೇ ನಾವು ನಮ್ಮನ್ನು ಹೇಗೆ ನೋಡ್ತೀವಿ, ಈ ಪ್ರಪಂಚವನ್ನು ಹೇಗೆ ನೋಡ್ತೀವಿ ಅನ್ನೋದನ್ನು ಡಿಸೈಡ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮೊಳಗೆ ಪ್ರೀತಿ, ಕರುಣೆ, ಸಹಾಯ ಮಾಡುವ ಮನಸ್ಸು, ಇಂಥ ಒಳ್ಳೆಯ ವ್ಯಾಲ್ಯೂಸ್ ಇದ್ದರೆ ನಿಜವಾಗಿಯೂ ನೀವು ಆ ವ್ಯಾಲ್ಯೂಸ್ನ ಮೇಲೆ ನಂಬಿಕೆ ಇಟ್ಟಿದ್ದೀರಾ. ಈ ಪ್ರಪಂಚದಲ್ಲಿರೋ ಜನರು ಆ ಒಳ್ಳೆಯತನಕ್ಕೆ ಅರ್ಹರು ಅಂತ ನಿಮಗೆ ಅನ್ನಿಸ್ತಾ ಇದೆಯಾ? ಹಾಗೆ ಅನ್ನಿಸಿದರೆ ನೀವು ಅವರ ಜೊತೆ ಹೇಗೆ ನಡ್ಕೊಳ್ತೀರಾ? ಯಾವಾಗ ನೀವು ನಿಮ್ಮ ಮೇಲೆ ನಂಬಿಕೆ ಇಡ್ತೀರೋ ಆಗ ನೀವು ಒಳ್ಳೆಯ ವ್ಯಕ್ತಿ ಆಗೋಕ್ಕೆ ಶುರು ಮಾಡ್ತೀರಾ. ನಿಮ್ಮ ಜೀವನದಲ್ಲೂ ನಿಮ್ಮನ್ನು ನೀವು ಒಬ್ಬ ಪಾಸಿಟಿವ್ ಮತ್ತು ಸಕ್ಸಸ್ಫುಲ್ ವ್ಯಕ್ತಿ ಅಂತ ನೋಡೋಕ್ಕೆ ಆರಂಭ ಮಾಡ್ತೀರಾ. ಜೀವನದಲ್ಲಿ ಕಷ್ಟವಾದ ವಿಷಯಗಳಲ್ಲಿ ಒಂದು ಏನಂದರೆ, ನಮ್ಮ ನಿಜವಾದ ವ್ಯಾಲ್ಯೂಸ್ ಅನ್ನೋದನ್ನು ಸ್ವೀಕಾರ ಮಾಡೋದಾಗಿದೆ. ಆದರೆ ನಿಜ ಹೇಳಬೇಕಂದ್ರೆ ನೀವು ಅಷ್ಟು ಆರ್ಡಿನರಿ ಅಲ್ಲ, ನಿಮ್ಮ ತರಹ ಇನ್ನೊಬ್ಬರು ಇಲ್ಲವೇ ಇಲ್ಲ. ಈ ಪ್ರಪಂಚದಲ್ಲಿ ನೀವು ಮಾತ್ರ ಕೊಡಬಲ್ಲ ಒಂದು ಯೂನಿಕ್ ಕಾಂಟ್ರಿಬ್ಯೂಷನ್ ನಿಮ್ಮೊಳಗಿದೆ. ಅದನ್ನು ನಿಮ್ಮ ಬದಲಿಗೆ ಬೇರೆ ಯಾರು ಕೊಡೋಕ್ಕೆ ಸಾಧ್ಯನೇ ಇಲ್ಲ. ನಮ್ಮೆಲ್ಲರಲ್ಲೂ ಟ್ಯಾಲೆಂಟು, ಸ್ಕಿಲ್ಸ್ ಮತ್ತು ಎಬಿಲಿಟೀಸ್ ಇರುತ್ತೆ. ಅದೇ ನಮ್ಮನ್ನು ಸಾಮಾನ್ಯದಿಂದ ವಿಶೇಷ ವ್ಯಕ್ತಿಗಳನ್ನಾಗಿ ಮಾಡುತ್ತೆ. ನಿಮ್ಮೊಳಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇದೆ ಮತ್ತು ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇದೆ ಅಂದರೆ ನಿಮ್ಮ ಯೋಚನೆಗಳು ನಿಧಾನವಾಗಿ ನಿಮ್ಮ ಮಾತುಗಳಾಗಿ ಬದಲಾಗುತ್ತೆ. ಆ ಮಾತುಗಳ ನಂತರ ನಿಮ್ಮ ಆ್ಯಕ್ಷನ್ ಆಗಿ ರೂಪುಗೊಳ್ಳುತ್ತೆ. ಅದಕ್ಕಾಗಿಯೇ ನಿಮಗೆ ನೀವು ಒಳ್ಳೆಯ ಮಾತುಗಳನ್ನು ಹೇಳ್ಕೊಳ್ಳೋದು ತುಂಬ ಮುಖ್ಯ. ನೀವು ನಿಮ್ಮ ಮೇಲೆ ನಂಬಿಕೆ ಇಡ್ತಾ ಹೋದರೆ ಅಂತಿಮವಾಗಿ ನೀವು ನಿಮ್ಮ ನಿಜವಾದ ಸಾಮರ್ಥ್ಯವನ್ನು ಅರ್ಥಕೊಳ್ತೀರಾ. ಪ್ರತಿದಿನ ನಾನು ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದೀನಿ ಅನ್ನೋ ರೀತಿಯ ಅಫರ್ಮೇಷನ್ಸನ್ನು ಪುನಃ ಹೇಳ್ಕೊಳ್ರಿ. ಇದು ಅಷ್ಟು ಸಿಂಪಲ್ ಆಗಿರ್ಬೋದು. ಮುಖ್ಯವಾಗಿ ನಿಮ್ಮನ್ನು ನೀವು ಹೇಗಿದ್ದೀರೋ ಹಾಗೆಯೇ ಎಕ್ಸೆಪ್ಟ್ ಮಾಡ್ಕೊಳ್ಳೋ ಧೈರ್ಯನ ಇಟ್ಕೊಳ್ರಿ. ನೀವು ಈಗಿರೋ ರಿಯಾಲಿಟಿಯಲ್ಲೇ ಸಿಕ್ಕಾಕೊಂಡಿರ್ತೀರಾ ಅಥವಾ ನೀವು ಆಗಬೇಕು ಅಂತ ಬಯಸಿರೋ ವ್ಯಕ್ತಿಯಾಗಿ ಬೆಳಿತೀರಾ ಅನ್ನೋದು ನಿಮ್ಮ ಯೋಚನೆಗಳ ಮೇಲೆ ಅವಲಂಬಿತ ಆಗಿರುತ್ತೆ. ನೀವು ಆರ್ಡಿನರಿ ವ್ಯಕ್ತಿ ಅಲ್ಲ, ನಿಮ್ಮೊಳಗೆ ಎಕ್ಸ್ಟ್ರಾರ್ಡಿನರಿ ಆಗುವಂಥ ಶಕ್ತಿ ಇದೆ, ಸಾಮರ್ಥ್ಯ ಇದೆ. ಅದಕ್ಕಾಗಿಯೇ ಗ್ರ್ಯಾಟಿಟ್ಯೂಡ್ ಅನ್ನೋ ಮನಸ್ಥಿತಿಯನ್ನು ಬೆಳೆಸ್ಕೊಳ್ಳೋದು ತುಂಬ ಮುಖ್ಯ. ಜನರನ್ನು ನಿರಂತರವಾಗಿ ಅಪ್ರಿಸಿಯೇಷನ್ ಮಾಡೋದು, ಎಂಕರೇಜ್ ಮಾಡೋದು, ಅವರ ಒಳ್ಳೆಯತನವನ್ನು ಗುರುತಿಸೋದು, ಇವುಗಳನ್ನು ಹ್ಯಾಬಿಟಾಗಿ ಮಾಡಿಕೊಳ್ಳ್ರಿ.
ನೀವು ಎಷ್ಟು ಹೆಚ್ಚಿಗೆ ಪಾಸಿಟಿವ್ ಬಿಹೇವಿಯರನ್ನು ಪ್ರಶಂಸಿಸ್ತೀರೋ ಅಷ್ಟು ಹೆಚ್ಚಿಗೆ ಎಮೋಷ್ನಲ್ ಕನೆಕ್ಷನನ್ನು ಜನರ ಜೊತೆ ಬಿಲ್ಡ್ ಮಾಡ್ಕೊಳ್ತೀರಾ. ಇದರಿಂದ ನಿಮ್ಮ ಸುತ್ತಮುತ್ತಲಿನ ಜನರು ಕೂಡ ಇನ್ಸ್ಪೈರ್ ಆಗ್ತಾರೆ. ಥ್ಯಾಂಕ್ ಯು ಅಂತ ಹೇಳೋದು, ಚಿಕ್ಕ ಅಚೀವ್ಮೆಂಟ್ಸ್ಗಳನ್ನು ಅಪ್ರಿಸಿಯೇಷನ್ ಮಾಡೋದು, ಯಾರಾದರೂ ನಿಮ್ಮ ಜೊತೆ ಮಾತಾಡಬೇಕು ಅಂದರೆ ಅವರ ಕಡೆ ಗಮನ ಕೊಡೋದು, ಇವೆಲ್ಲನೂ ನಿಮ್ಮ ಹ್ಯೂಮನ್ ರಿಲೇಷನ್ಶಿಪ್ಪನ್ನು ಹೆಚ್ಚಿಗೆ ಸ್ಟ್ರಾಂಗ್ ಮಾಡುತ್ತೆ ಮತ್ತು ಇದೇ ನಿಮ್ಮನ್ನು ಒಬ್ಬ ಉತ್ತಮ ವ್ಯಕ್ತಿಯನ್ನಾಗಿ ರೂಪಿಸೋಕ್ಕೆ ಸಹಾಯ ಮಾಡುತ್ತೆ. ಈಗ ಮನಿ ಮ್ಯಾನಿಫೆಸ್ಟೇಷನ್ ಬಗ್ಗೆ ಮಾತನಾಡೋಣ. ನೀವು ಜೀವನದಲ್ಲಿ ಅನುಭವಿಸ್ತಾ ಇರೋ ಬಹಳಷ್ಟು ವಿಷಯಗಳು ನಿಮ್ಮ ಯೋಚನೆಗಳ ಪರಿಣಾಮವಾಗಿರುತ್ತೆ. ಅದೇ ರೀತಿ ಹಣದ ಬಗ್ಗೆ ಇರೋ ನಿಮ್ಮ ಮೈಂಡ್ಸೆಟ್ ಕೂಡ ತುಂಬ ಮುಖ್ಯ. ಯಾವಾಗಲೂ ನನ್ನ ಹತ್ರ ಹಣ ಇಲ್ಲ, ಹಣ ಸಂಪಾದನೆ ಮಾಡೋದು ತುಂಬ ಕಷ್ಟ ಅನ್ನೋದ್ರ ಮೇಲೇ ಮಾತ್ರ ಫೋಕಸ್ ಮಾಡ್ತಾ ಇದ್ದರೆ ಅದೇ ಫೀಲಿಂಗ್ಸನ್ನು ಇನ್ನೂ ಹೆಚ್ಚಿಗೆ ಮಾಡುತ್ತೆ. ಯಾಕಂದರೆ ನಾವು ಯಾವ ವಿಚಾರದ ಮೇಲೆ ಹೆಚ್ಚಿಗೆ ಗಮನ ಕೊಡ್ತೀವೋ ಅದನ್ನು ಇನ್ನೂ ಹೆಚ್ಚಿಗೆ ಅನುಭವಿಸ್ತೀವಿ. ಅದಕ್ಕಾಗಿಯೇ ನಿಮಗೆ ಬೇಕಾದ ಹಣದ ಬಗ್ಗೆ ಕ್ಲಾರಿಟಿ ಇರಬೇಕು. ಎಷ್ಟು ಬೇಕು, ಯಾಕೆ ಬೇಕು, ಈ ಯಾಕೆ ಅನ್ನೋದು ತುಂಬ ಮುಖ್ಯ. ಯಾಕಂದರೆ ನಿಮ್ಮ ಇಂಟೆನ್ಷನ್ ಏನು ಅನ್ನೋದೇ ನಿಮ್ಮ ಡೈರೆಕ್ಷನನ್ನು ಡಿಸೈಡ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನೀವು ಹಣವನ್ನು ಯಾಕೆ ಮ್ಯಾನಿಫೆಸ್ಟ್ ಮಾಡ್ಕೋಬೇಕು ಅಂತ ಸ್ಪಷ್ಟವಾಗಿ ತಿಳ್ಕೊಂಡಿರಬೇಕು. ಮೇ ಬಿ ನಿಮಗೆ ಎಕ್ಸ್ಟ್ರಾ ಇನ್ಕಮ್ ಬೇಕಾಗಿರ್ಬೋದು, ಸಾಲ ತೀರಿಸಬೇಕು ಅಂತ ಇರ್ಬೋದು, ಅಥವಾ ನಿಮ್ಮ ಕುಟುಂಬಕ್ಕೆ ಒಳ್ಳೆಯ ಜೀವನವನ್ನು ಕೊಡಬೇಕು ಅಂತ ಅನ್ನಿಸಿರ್ಬೋದು. ಇದೇ ಕ್ಲಾರಿಟಿ ನಿಮ್ಮ ಇಂಟೆನ್ಷನ್ಗೆ ಪವರ್ ಕೊಡುತ್ತೆ. ಮ್ಯಾನಿಫೆಸ್ಟೇಷನಲ್ಲಿ ದೊಡ್ಡ ಸೀಕ್ರೆಟ್ ಏನಂದರೆ ನೀವು ಅನುಭವಿಸಬೇಕಾದ ಜೀವನದ ಎನರ್ಜಿ ಮೇಲೆ ಮೊದಲು ನಂಬಿಕೆ ಇಡೋದು. ಅಂದರೆ ನೀವು ಫೈನಾನ್ಷಿಯಲಿ ಅಬ್ಬಂಡೆನ್ಸ್ ಬಯಸಿದರೆ ಅದನ್ನು ಈಗಾಗಲೇ ಸಾಧ್ಯ ಅನ್ನೋ ಫೀಲಿಂಗ್ನ ಜೊತೆ ಬದುಕೋಕೆ ಶುರು ಮಾಡಬೇಕು. ಯೂನಿವರ್ಸ್ ಕೆಲವೊಮ್ಮೆ ವಿಚಿತ್ರ ರೀತಿಯಲ್ಲಿ ಆಪರ್ಚುನಿಟೀಸ್ ಕೊಡುತ್ತೆ, ಆದರೆ ಅದನ್ನು ನೋಟಿಸ್ ಮಾಡೋಕ್ಕೆ ಮತ್ತು ಯೂಸ್ ಮಾಡೋಕ್ಕೆ ನಾವು ಕಂಫರ್ಟ್ ಝೋನ್ನಿಂದ ಹೊರಗೆ ಬರಬೇಕಾಗುತ್ತೆ. ಹಲವಾರು ಬಾರಿ ಅವಕಾಶಗಳು ನಮ್ಮ ಮುಂದೆನೇ ಇರುತ್ತೆ, ಆದರೆ ಭಯದಿಂದ ನಾವು ಸ್ಟೆಪ್ ತಗೊಳ್ಳೋದಿಲ್ಲ. ಅದಕ್ಕಾಗಿಯೇ ಆ್ಯಕ್ಷನ್ ಕೂಡ ತುಂಬ ಮುಖ್ಯ. ಮತ್ತೊಂದು ದೊಡ್ಡ ಟೇಕ್ ಅವೇ ಏನಂದರೆ ಪೇಷನ್ಸ್, ತಾಳ್ಮೆ ಮತ್ತು ನಂಬಿಕೆ ಎರಡೂ ಬೇಕು. ಕೆಲವೊಮ್ಮೆ ನಾವು ಅಂದ್ಕೊಂಡ ಸಮಯಕ್ಕೆ ರಿಸಲ್ಟ್ ಬರೋದಿಲ್ಲ, ಆದರೂ ಕೂಡ ಅದು ಬರುತ್ತೆ ಅನ್ನೋ ಬಿಲೀಫ್ ಬಿಡಬಾರ್ದು. ಯಾಕಂದರೆ ಜೀವನದ ಪ್ಲ್ಯಾನ್ ಯಾವಾಗಲೂ ನಮ್ಮ ಪ್ಲ್ಯಾನ್ಗಿಂತ ದೊಡ್ಡದಿರ್ಬೋದು ಮತ್ತು ಕೆಲವೊಮ್ಮೆ ಅದು ನಮ್ಮನ್ನು ಇನ್ನೂ ಒಳ್ಳೆಯ ಜಾಗಕ್ಕೆ ಕರೆದೊಯ್ಯಬಹುದು. ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ನಲ್ಲಿ ಹೇಳ್ರಿ. ಥ್ಯಾಂಕ್ ಯು. ಥಿಂಕ್ ಅಬೌಟ್ ಇಟ್.